ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶ್ರೀಯಸ್ ರೋಳೆ ಯೂಟ್ಯೂಬ್ ಚಾನಲ್. ಸೊ ಯಾರು ಈ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತೋಗ್ಬೇಡಿ. ಸೊ ಬನ್ನಿ, ಇವತ್ತು ನಾನು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಿದ್ದೀನಿ ನಮ್ಮ ಮನೇಲಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟು ನಮ್ಮ ಮನೆಯಲ್ಲಿ ಬ್ರೆಡ್ ಇತ್ತು, ಅದಕ್ಕೆ ನಾನು ಅಂದ್ಕೊಂಡೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂತ. ಸೊ ಅದಕ್ಕೆ ಎಲ್ಲ ಈರುಳ್ಳಿ, ಟೊಮೆಟೊ ಮತ್ತು ಸೌತೆಕಾಯಿನ ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡೆ. ಹಾಗೆ ಸ್ವಲ್ಪ ಸ್ಪೈಸಿ ಬೇಕಲ್ವಾ, ಅದಕ್ಕೆ ಅಂತ ಏನು ಮಾಡಿದೆ, ನಾನು ಒಂದು 4 to 5 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಈ ಥರ ಕಲ್ಲಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಬೇಕು. ನೀವೇನಾದರೂ ಹಾಗೆ ಪೇಸ್ಟ್ ಮಾಡ್ತೀನಿ ಅಂದರೆ ಅದು ಕಹಿ ಫೀಲ್ ಕೊಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋದು. ಸೊ ಆ್ಯಕ್ಚುಲಿ ನಾನು ಇದು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಕಲ್ತಿದ್ದು ಕೊರೋನಾ ಟೈಮಲ್ಲಿ. ಆ ಟೈಮಲ್ಲಿ ಅವಾಗೆಲ್ಲ ಲೀವ್ ಇತ್ತಲ್ಲ, ಸೊ ಮನೆಯಲ್ಲೇ ಇದ್ದೆ. ಏನಾದರೂ ತಿನ್ನಬೇಕು ಅಂತ ಅನಿಸ್ತಿತ್ತು ನನಗೆ. ಅದಕ್ಕೆ ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕಲ್ತ್ಕೊಂಡೆ. ಅಲ್ಲಿ ತುಂಬ ಐಟಮ್ ಅಂದರೆ ಅದಿದು ತೊಗೊಂಡಿದ್ರು. ನನಗೆ ನಮ್ಮ ಮನೇಲಿ ಏನಿರುತ್ತೋ ಅಷ್ಟರಲ್ಲೇ ಯೂಸ್ ಮಾಡಬೇಕು ಅಂತ ನಾನು. ಹೇಗಿದ್ದರೂ ಟೊಮೆಟೊ ಇದ್ದೇ ಇರುತ್ತೆ ಮನೆಯಲ್ಲಿ, ಸೌತೆಕಾಯಿನೂ ಇದ್ದೇ ಇರುತ್ತೆ, ಈರುಳ್ಳಿನೂ ಇದ್ದೇ ಇರುತ್ತೆ, ಹಸಿಮೆಣ್ಸಿನ್ಕಾಯಿನೂ ಇದ್ದೇ ಇರುತ್ತೆ. ಇರಬೇಕಾಗಿದ್ದು 2 ಐಟಮು, ಒಂದು ಬ್ರೆಡ್ಡು, ಇನ್ನೊಂದು ಟೊಮೆಟೊ ಕೆಚಪ್ಪು. ಅದಕ್ಕೆ ಅವೆರಡು ಐಟಮ್ ತೊಗೊಂಬರ್ತಾಯಿದ್ದೆ ನಾನು ಇವಾಗ ಮನೇಲಿ ಬ್ರೆಡ್ ಇತ್ತು, ಅದಕ್ಕೆ ಜಸ್ಟ್ ಒಂದು ಟೊಮೆಟೊ ಕೆಚಪ್ ತೊಗೊಂಡ್ಬಂದ್ವಿ. ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಎಲ್ಲ ಇತ್ತು ಮನೇಲಿ. ಈ ಥರ ಎಲ್ಲ ಇರಬೇಕಾದ್ರೆ ಸ್ಯಾಂಡ್ವಿಚ್ ಮಾಡದೇ ಇರೋಕ್ಕಾಗಲ್ಲ ನನಗೆ. ಸೊ ಸ್ಯಾಂಡ್ವಿಚ್ ತಿನ್ನಲೇಬೇಕು ಅವಾಗ. ಸ್ಯಾಂಡ್ವಿಚ್ಚು ಚೆನ್ನಾಗಿರುತ್ತೆ. ಮತ್ತು ಈ ಬ್ರೆಡ್ನ ಟೀ ಜೊತೆಗೆ ತಿನ್ನೋದಕ್ಕೂ ಬೋರ್ ಆಗಿಬಿಡ್ತು. ತುಂಬ ಪೀಸ್ ಇರುತ್ತಲ್ಲ, ಒಂದೇ ದಿವಸದಲ್ಲಿ ಖಾಲಿ ಆಗೋಲ್ಲ. ಅದಕ್ಕೆ ಒಂದು ಸ್ವಲ್ಪ ಟೀ ಜೊತೆಗೆ ತಿಂದ್ವಿ, ಇನ್ನೊಂದು ಸ್ವಲ್ಪ ಮಿಕ್ಕಿರೋದು ನಾನು ಈ ಥರ ಸ್ಯಾಂಡ್ವಿಚ್ ಮಾಡಿಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ಯಾಂಡ್ವಿಚ್ ಎಲ್ಲ ಮಾಡ್ತಿದ್ದೆ. ಹಾಗೆ ಹೆಂಚು ಮೇಲೆ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಬೇಕು, ತುಪ್ಪ ಹಚ್ಕೊಂಡ್ಬಿಟ್ಟು. ತುಪ್ಪ ಇಲ್ಲ ಅಂದರೆ ನೀವು ಹಾಗೆ ಕೂಡ ಮಾಡ್ಬೋದು. ನಾನು ತುಪ್ಪ ಹಚ್ಚಿದರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪ ಹಚ್ಬಿಟ್ಟು ರೋಸ್ಟ್ ಮಾಡ್ತಾ ಇರೋದು ನಾನು. ಆಮೇಲೆ ಅದಕ್ಕೆ ಮೇಲೆ ಏನು ಚಿಲ್ಲಿ ಪೇಸ್ಟ್ ಮಾಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿದ್ರೆ ಬ್ರೆಡ್ ಸ್ಯಾಂಡ್ವಿಚ್ ತಿನ್ನಬೇಕಾದ್ರೆ ಸ್ವಲ್ಪ ಸ್ಪೈಸಿ ಫೀಲ್ ಕೊಡುತ್ತೆ. ಹಾಗೆ ನೀವು ಚಿಲ್ಲಿ ಪೇಸ್ಟ್ ಹಾಕ್ದಿರನೇ ಜಸ್ಟ್ ಏನೇನು ತರಕಾರಿ ಅದೆಲ್ಲ ಇರುತ್ತೋ ಅದೆಲ್ಲ ಹಾಕಿ ಆಮೇಲೆ ಟೊಮೆಟೊ ಕೆಚಪ್ ಹಾಕ್ಬಿಟ್ಟು ತಿಂತೀನಿ ಅಂತ ಹೇಳಿದ್ರೆ ಸಪ್ಪೆ ಫೀಲ್ ಕೊಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಸ್ಪೈಸಿ ಕೊಡಲಿ ಅಂತ ಹೇಳ್ಬಿಟ್ಟು ಚಿಲ್ಲಿ ಪೇಸ್ಟ್ ಮಾಡ್ಕೊಂಡಿರೋದು. ಅದಕ್ಕೆ ಅದೆಲ್ಲ ಹಾಕಿಬಿಟ್ಟು ಟೊಮೆಟೊ ಕೆಚಪ್ ಕೂಡ ಹಾಕಿದ್ದೀನಿ ಒಂದು ಲೇಯರ್ ಕೆಳಗಡೆ. ಆಮೇಲೆ ಟೊಮೆಟೊ, ಸೌತೆಕಾಯಿ, ಈರುಳ್ಳಿ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಮೇಲೆ ಒಂದು ಪ್ಯಾಕೆಟಲ್ಲೇ ಯೂಸ್ ಮಾಡೋದು, 2 ಯೂಸ್ ಮಾಡಲ್ಲ ಇದಕ್ಕೆ. ಅದರಲ್ಲೇ ಇನ್ನೊಂದು ಸ್ವಲ್ಪ ಮಿಕ್ಸಿದೆ, ಮತ್ತು ಮೇಲೆ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಕೂಡ ತಿನ್ನಬಾರ್ದು ಟೊಮೆಟೊ ಕೆಚಪ್ಪು, ಅದಕ್ಕೆ ಒಂದೇ ಸಾಕು ಅಂತ ಹೇಳ್ಬಿಟ್ಟು ಒಂದರಲ್ಲೇ ಎಲ್ಲನೂ ಯೂಸ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಈಸಿ ಅಲ್ವಾ ಈ ರೆಸಿಪಿ ಮಾಡೋದು. ಜಾಸ್ತಿ ಏನೂ ಬೇಕಾಗಿಲ್ಲ ಐಟಮು. ನಿಮ್ಮ ಮನೇಲಿ ಏನೇನಿರುತ್ತೋ ಅಷ್ಟರಲ್ಲೇ ಯೂಸ್ ಮಾಡೋದು ಕಲ್ತ್ಕೊಬೇಕು ನಾವು. ಸೊ ನಿಮ್ಮ ಮನೇಲಿ ಏನಿದೆಯೋ ಅಷ್ಟರಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ. ಆಮೇಲೆ ಇದು ತಿರುವಾಕಿದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು. ಅಂದರೆ ಸ್ವಲ್ಪ ಭಾರ ಬಿದ್ದರೆ ಐಟಮ್ ಎಲ್ಲ ಸ್ವಲ್ಪ ಕೆಳಗಡೆ ಹೋಗುತ್ತೆ, ಮತ್ತು ಕೆಳಗಡೆ ಬಿಸಿ ಇರೋದ್ರಿಂದ ಅದಕ್ಕೂ ಕೂಡ ಬಿಸಿ ಸಿಗುತ್ತೆ. ನಮ್ಮ ಮನೆಯಲ್ಲಿ ಅದು ಸ್ಯಾಂಡ್ವಿಚ್ ಮಾಡೋವಂಥ ಒಂದು ಇರುತ್ತಲ್ಲ ಮಷೀನು, ಅದಿಲ್ಲ ನಮ್ಮ ಮನೇಲಿ. ಅದಕ್ಕೆ ನಾನು ಇದರಲ್ಲಿ ಮಾಡ್ತಾಯಿರೋದು. ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿ ಮಾಡ್ತಾ ಇರೋದು. ಹಾಗೆ ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಎಲ್ಲ ಮೇಲೇ ತೇಲ್ದಂಗೆ ಆಗುತ್ತೆ. ಸ್ವಲ್ಪ ಒಳಗಡೆ ಎಲ್ಲ 2 ಬ್ರೆಡ್ ಮಧ್ಯೆ ಸೇರ್ಕೊಂಡ್ಬಿಡ್ಬೇಕು. ಅವೇನು ಒಳಗಡೆ ಹಾಕಿದ್ದೀವಲ್ಲ ಟೊಮೆಟೊ, ಈರುಳ್ಳಿ, ಸೌತೆಕಾಯಿ, ಅದೆಲ್ಲ ಬ್ರೆಡ್ ಮಧ್ಯದಲ್ಲಿ ಸೇರ್ಕೊಂಡ್ಬಿಡ್ಬೇಕು. ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿದೆ ನಾನು. ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು 2 ಸ್ಯಾಂಡ್ವಿಚ್ ಇವಾಗ. ಒಂದು ನನಗೆ, ಇನ್ನೊಂದು ನಮ್ಮ ಅಮ್ಮಂಗೆ. ಸೊ ಇದನ್ನು ಚೆನ್ನಾಗಿ ಈ ಥರ ಮಾಡ್ಕೊಳ್ಬೇಕು. ನೀವು ಜಾಸ್ತಿ ಹೊತ್ತು ಕೂಡ ಬಿಡಬಾರ್ದು, ಸಿದೋಗ್ಬಿಡುತ್ತೆ ಕೆಳಗಡೆ. ಮೀಡಿಯಮಲ್ಲೇ ಇಟ್ಕೊಂಡಿದ್ರೂ ಬೇಗ ಸಿದೋಗುತ್ತೆ. ಹೀಗೆ ತಿರುವಾಗ್ತಾ ಇರಬೇಕು. ಸೊ ಮೀಡಿಯಮಲ್ಲಿದ್ರೂ ಬೆಂಕಿ ಬರ್ತಾ ಇರುತ್ತೆ, ಅದು ಅಲ್ದಿರ ಬ್ರೆಡ್ ಅಲ್ವಾ, ಬೇಗ ಸುಟ್ಬಿಡುತ್ತೆ. ನೀವು ತಿರುವಾಗ್ತಾಯಿದ್ರೆ ಚೆನ್ನಾಗಿ ರೋಸ್ಟ್ ಆಗ್ತಾ ಇರುತ್ತೆ. ಸೊ ನಾನು ಸ್ಯಾಟರ್ಡೆ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಈವ್ನಿಂಗ್ ಟೈಮ್ ಈ ಥರ ಸ್ಯಾಂಡ್ವಿಚ್ ಮಾಡಿಕೊಂಡು ತಿನ್ಕೊಂಡು ಕೂತ್ಕೊಂಡಿದ್ದೆ. ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಬೆಳಗ್ಗೆ ಎದ್ದಿದ್ದು ಲೇಟ್ ಆಗೋಯಿತು. ನಂದು ನೈಟ್ ಶಿಫ್ಟ್ ಇರೋದ್ರಿಂದ ನನಗೆ ಬೇಗ ಎದ್ದೇಳೋಕ್ಕಾಗಲಿಲ್ಲ. ಹಾಗಾಗಿ ಎದ್ದೇಳೋದೇ 11-12 ಗಂಟೆ ಆಗೋಯಿತು. ಅದಕ್ಕೆ ಬೆಳಗ್ಗೆ ಏನು ಮಾಡೋಕ್ಕೋಗಿಲ್ಲ. ಒಂದೇ ಸಲ ಡೈರೆಕ್ಟ್ ಊಟ ಮಾಡಿಬಿಟ್ಟು
ಈವ್ನಿಂಗು ಈ ಥರ ಬ್ರೆಡ್ ಸ್ಯಾಂಡ್ವಿಚ್ ತಿಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಇವಾಗ ಇನ್ನೊಂದು ರೆಡಿ ಮಾಡ್ತಿರೋದು ನಮ್ಮ ಅಮ್ಮಂಗೆ. ನಾನು ಹೇಳಿದೆ ಇದನ್ನು ಈವ್ನಿಂಗ್ ಟೈಮಲ್ಲಿ ಮಾಡ್ತಾಯಿದ್ದೆ, ಒಂದು 6 ಗಂಟೆ 5:15 ಆಗಿತ್ತು. ಸೊ ಆವಾಗ ಮಾಡ್ತಾಯಿದ್ದಿದ್ದು. ಅಷ್ಟರಲ್ಲಿ ನಮ್ಮ ಅಮ್ಮನೇ ಬರ್ತಾರೆ, ಅವ್ರಿಗೂ ಕೊಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಮಾಡ್ಕೊಳ್ತಿದ್ದೆ. ನಾನು ಅವ್ರು ಬರೋ ಮುಂಚೆನೇ ತಿಂದುಬಿಟ್ಟೆ, ನನಗೆ ಬಿಸಿ ಇತ್ತು. ಅವತ್ತು ಸ್ಯಾಟರ್ಡೇ ನಮ್ಮಮ್ಮ ಉಪವಾಸ ಇರ್ತಾರೆ. ಉಪವಾಸ ಅಂತ ಹೇಳಿದ್ರೆ ಒಂದು ಹೊತ್ತು ಊಟ ಮಾಡ್ತಾರೆ, ಇನ್ನೊಂದು ಹೊತ್ತು ಮಾಡೋದಿಲ್ಲ. ಅದಕ್ಕೆ ಅವ್ರಿಗೆ ಬ್ರೆಡ್ ಸ್ಯಾಂಡ್ವಿಚ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಬರೋಷ್ಟರಲ್ಲಿ ಹೊಟ್ಟೆ ಹಸಿವಾಗಿರುತ್ತೆ, ಅವ್ರಿಗೆ ಏನಾದರೂ ಕೊಡು ಅಂತ ಹೇಳ್ತಾರೆ. ಅವ್ರು ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಫುಲ್ಲು ಲೇಟಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನೇನು 10-15 ನಿಮಿಷದಲ್ಲಿ ಅವ್ರು ಬರ್ತಾರೆ. ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಅವ್ರು ಬಂದಿದ ತಕ್ಷಣ ಇದು ತಿನ್ಬೋದು, ಆಮೇಲೆ ಟೀ ಮಾಡಿಕೊಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೆ. ಅವ್ರು ತಿಂತಾರೆ ಕೂಡ, ಅವ್ರು ಚೆನ್ನಾಗಿದೆ ಅಂತಲೂ ಹೇಳ್ತಾರೆ. ಸೊ ಇವಾಗ ಬನ್ನಿ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಸೊ ಟೊಮೆಟೊ ಕೂಡ ಜಾಸ್ತಿ ಏನು ತೊಗೊಂಡು, ಅಂದರೆ ಒಂದು ಟೊಮೆಟೊ, ದೊಡ್ಡ ಟೊಮೆಟೊ ತೊಗೊಂಡಿದ್ದೆ ನಾನು. ಈರುಳ್ಳಿನ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೆ, ಅದು ಜಾಸ್ತಿ ತಿನ್ನೋಕ್ಕಾಗಲ್ಲ, ಘಾಟ್ ಫೀಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕುಂಬರು ಟೊಮೆಟೊ ಮಾತ್ರ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೆ. ಮನೇಲಿ ಆಲ್ರೆಡಿ ಕುಕ್ಕುಂಬರ್ ಇತ್ತು, ಅದಲ್ದಿರೋ ತಿಂತಾನೆ ಇರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ವಿ. ಇಲ್ಲಾದರೂ ಸ್ವಲ್ಪ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ತಿದ್ದೆ. ಸ್ಯಾಂಡ್ವಿಚ್ ಮಾಡೋ ಟೈಮಲ್ಲಿ ಕುಕ್ಕುಂಬರ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ತಿದ್ದೆ. ಆವಾಗ ಹಾಗೆ ಅದ್ರ ಜೊತೆ ಅದು ಸ್ಯಾಂಡ್ವಿಚ್ ತಿನ್ನೋ ನೆಪದಲ್ಲಾದರೂ ಸೌತೆಕಾಯಿನ ಚೆನ್ನಾಗಿ ತಿನ್ಬೋದು ಅಂತ ಹೇಳ್ಬಿಟ್ಟು ಅದ್ರದ್ದು ಯೂಸ್ ಮಾಡ್ಕೊಳ್ತಿದ್ದೆ. ಈ ಥರ ರೆಡಿ ಆಯಿತು ಸ್ಯಾಂಡ್ವಿಚ್ಚು. ಸೊ ನಮ್ಮಮ್ಮ ಕೂಡ ಬಂದಿದ್ದರು ಅಷ್ಟರಲ್ಲಿ, ಅವ್ರಿಗೂ ಕೂಡ ಕೊಟ್ಟೆ. ಅವರು ಕೂಡ ಇಷ್ಟಪಟ್ಟು ಚೆನ್ನಾಗಿದೆ ಅಂತ ಹೇಳಿದರು. ಸೊ ನೋಡಿ, ಇದು 2 ಅವ್ರಿಗೊಂದು ನನಗೊಂದು ಇಟ್ಕೊಂಡಿದ್ದೆ. ಸೊ ಸ್ವಲ್ಪ ಸೌತೆಕಾಯಿ ಮಿಕ್ಕಿತ್ತು ಜಾಸ್ತಿ ಕಟ್ ಮಾಡಿರೋದ್ರಿಂದ, ಹಾಗೆ ಅದ್ರ ಜೊತೆನೇ ತಿಂದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.